ಇದು ನಮಸ್ಕಾರ. ಇವತ್ತು ಇದು ಮೆಣಸಿನ್ಕಾಯಿ ಬೋಂಡ ಅನಿಸ್ಬೋದು ನಿಮಗೆ, ಆದರೆ ಮೆಣಸಿನ್ಕಾಯಿ ಬೋಂಡ ಅಲ್ಲ. ಇದು ಕೆಸುವಿನಲ್ಲಿ ಇದು ಬೋಂಡ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ನೀವು ಇನ್ನೂ ತಿಂದಿರಲಿಕ್ಕಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದು ತಿನ್ನಲಿಕ್ಕೆ ನಿಮಗೆ ಊಟ ಮಧ್ಯಾಹ್ನ ಸಾಯಂಕಾಲ ಸ್ನ್ಯಾಕ್ಸಿಗೂ ಆಗುತ್ತೆ. ಆಮೇಲೆ ಮಧ್ಯಾಹ್ನ ಊಟಕ್ಕೂ ಕೂಡ ನಂಚ್ಕೊಳ್ಳಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ತುಂಬ ರುಚಿಯಾದ ಒಂದು ಬೋಂಡ ಇದು. ಕೆಸುವಿನಲ್ಲಿ ಇದ್ದು ಬೋಂಡ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತದೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಕೆಸುವಿನ ಎಲೆಯಿಂದ ಒಂದು ಒಳ್ಳೆಯ ಪೋಡಿ ಮಾಡುವ. ಪದ್ರವಾಗಿ ಬರುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಪತ್ರೊಡೆ, ಚಟ್ನಿ, ಸಾಂಬಾರು ಎಲ್ಲ ನೀವು ತಿಂದಿರ್ತೀರಿ. ಪತ್ರೊಡೆ ಒಂದು, ಇದು ಪೋಡಿ ಒಂದು ಹೊಸ ಟೇಸ್ಟ್. ಇದು ತುಂಬ ಟೇಸ್ಟ್ ಆಗುತ್ತೆ. ನೀವು ಒಂದು ಸಲ ಮಾಡಿಕೊಂಡ್ರೆ ಯಾವಾಗಲೂ ಮಾಡ್ಕೊಳ್ಬೋದು, ಅಷ್ಟು ರುಚಿಯಾಗುತ್ತೆ ಇದು. ಈಗ ಹೇಗೆ ಮಾಡೋದಂತ ನೋಡಿ. ಮೊದಲಿಗೆ ಹುಣಸೆಹಣ್ಣು ಸ್ವಲ್ಪ ನೀರಿಗೆ ಹಾಕಿಟ್ಟಿದ್ದೀನಿ, ಅದರದ್ದು ನೀರು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ 1 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, 1 ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋ ಫಸ್ಟ್. ಒಳ್ಳೆ ರೀತಿ ಎಲ್ಲ ಮಿಕ್ಸ್ ಆಗಲಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೆ. ಒಳ್ಳೆ ರೀತಿ ಮಿಕ್ಸ್ ಕರಡ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಖಾರ ಪುಡಿ, ಹಿಂಗು ಎಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ನೋಡ್ಕೊಂಡು ಕಡಲೆ ಹಿಟ್ಟು ಹಾಕ್ಕೊಳ್ಳೋ. ಒಂದು ಗಟ್ಟಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋ. ಕಡಲೆ ಹಿಟ್ಟು ಹಾಕ್ಕೊಂಡು ಅಂಟಾದ ಪೇಸ್ಟ್ ಬರಬೇಕು ನಮಗೆ. ಅದಕ್ಕೆ ಬೆಲ್ಲ ಎಲ್ಲ ಹಾಕ್ಕೊಂಡ್ರೆ ಒಳ್ಳೆ ಅಂಟು ಬಂದುಬಿಡತ್ತೆ. ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಗಂಟು ಇರಲಾರ್ದಿದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಳ್ಳೆ ರೀತಿ ಮಿಕ್ಸ್ ಆಗಿದೆ. ಈ ಥರ ಬರಬೇಕು, ಇಷ್ಟು ಗಟ್ಟಿ ಇರಬೇಕು. ನೋಡಿ, ಎಲೆದು ನಾರೆಲ್ಲ ತೆಗೆದಿದ್ದೀನಿ, ನೋಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಸ್ನ್ಯಾಕ್ಸ್ ಥರನೂ ನೀವು ಯೂಸ್ ಮಾಡ್ಬೋದು, ಇಲ್ಲ ಊಟಕ್ಕೆ ನಂಚ್ಕೊಳ್ಳಿಕ್ಕೂ ಒಳ್ಳೆಯದಾಗುತ್ತೆ. ಈಗ ಈ ಮಸಾಲೆನ ಇದಕ್ಕೆ ಎಲ್ಲ ಕಡೆ ಕವರ್ ಮಾಡ್ತೀನಿ. ಎಲ್ಲ ಕಡೆ ತಾಗಬೇಕಿದು. ದಪ್ಪ ಕೋಟಿಂಗ್ ಬೇಡ, ಸ್ವಲ್ಪ ತೆಳ್ಳಗೆ ಇರಲಿ. ನೋಡಿ, ಇಷ್ಟು ತೆಳ್ಳಗೆ ಬಂದರೆ ಸಾಕು. ಎಲ್ಲ ಕಡೆನೂ ಕವರ್ ಮಾಡ್ಕೊಳ್ಳೋ. ಆಮೇಲೆ ನೋಡಿ, ಈ ಥರ ಒಂದು ಸೈಡ್ ಮಡ್ಚ್ಕೊಳ್ತೀನಿ. ಈ ಎಂಡಿದೆ ನೋಡಿ, ಇದನ್ನು ಮಡ್ಚ್ಕೊಳ್ತೀನಿ. ಈ ಸೈಡು ಮಡ್ಚ್ಕೊಳ್ತೀನಿ. ಆಮೇಲೆ ಈ ಥರ ಫೋಲ್ಡ್ ಮಾಡಿ, ಇಷ್ಟು ಫೋಲ್ಡ್ ಮಾಡಿಬಿಡು. ಈ ಥರ ಫೋಲ್ಡ್ ಮಾಡ್ತೀನಿ ಎಲ್ಲ. ಸ್ವಲ್ಪ ಮೇಲಿಂದ ಮಡ್ಚಿ ಆದಮೇಲೆ ಸ್ವಲ್ಪ ಕವರ್ ಮಾಡಿ, ಈ ಥರ ಎಲೆಗೂ ಮೇಲಿಂದನೂ ಹಂಚ್ಕೊಳ್ಳಿ. ಆಮೇಲೆ ಇದನ್ನು ಈ ಥರ ಮಡ್ಚಿಬಿಡಿ. ಅಂಟಿ ಕೂತ್ಕೊಳ್ಬೇಕಷ್ಟೇ ಇದು. ಈ ಥರ ಅಂಟಿ ಕೂತ್ಕೊಳ್ಬೇಕು. ನೋಡಿ, ಈ ಥರ ಕರೆಕ್ಟ್ ಕೋಟಿಂಗ್ ಆಗಬೇಕು. ಈ ಥರ ಮಡ್ಚಿದ್ರೇ ಕರೆಕ್ಟ್ ನಿಂತು ಬಿಡಬೇಕದು. ಈಗ ಇನ್ನೊಂದು ಎಲೆಗೂ ಹಚ್ಕೊಳ್ತೀನಿ. ನೋಡಿ, ಈ ಥರನೂ ಮಡ್ಚ್ಬೋದು. ಬೆನ್ನ ಹಿಂದಿಂದ ಈ ಥರನೂ ಮಡ್ಚಿಕೊಳ್ಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋ ಪೀಸ್. ಸಣ್ಣ ಪೀಸ್ ಮಾಡ್ಕೊಳ್ತೀನಿ. ತುಂಬ ಸುಲಭ ಇದು. ನಿಮಗೆ ಪತ್ರೊಡೆ ಅಷ್ಟು ಟೈಮ್ ತಗೊಳ್ಳೋದಿಲ್ಲ, ಬೇಗದಲ್ಲೇ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇಷ್ಟಿಷ್ಟೇ ಸಣ್ಣ ಸಾಕಾಗುತ್ತೆ, ಯಾಕಂದರೆ ಒಳ್ಳೆ ರೀತಿ ಕ್ರಿಸ್ಪಿಯಾಗಿ ಮಸಾಲೆನೂ ಒಳಗಿಂದ ಸಿಗುತ್ತೆ ನಾವು. ಈಗ ನೋಡಿ, ಒಂದು ಪಾತ್ರಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋ. ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಒಂದೇ ಚಿಟಿಕೆ ಸಾಕು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋ. ಒಂದು ಸ್ವಲ್ಪ ಅಜ್ವಾನ ವಾಮ ಇದೆ ನೋಡಿ, ಅದನ್ನು ತಿಕ್ಕಿ ಹಾಕ್ತಾಯಿದ್ದೀನಿ ಕೈಲಿ.
ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋ. ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ಬೋಂಡದ ಹದಕ್ಕೆ ಕಲಿಸ್ಕೊಳ್ತೀನಿ ಇದನ್ನು. ನೋಡಿ ಕರೆಕ್ಟ್ ಇದೆ, ಸರಿ ಇದೆ, ಕರೆಕ್ಟ್ ಇದೆ ಹದ. ನೋಡಿ ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ. ಈಗ ಒಂದೊಂದೇ ಮಸಾಲೆ ತುಂಬಿದ ಕೆಸುವಿನ ಎಲೆ ಇದೆ ನೋಡಿ, ಅದನ್ನು ಈ ಥರ ಹಿಟ್ಟಲ್ಲಿ ಮುಳಿಸಿ ಬಿಡ್ತೀನಿ. ಎಣ್ಣೆ ಕಾದಿದೆ. ಒಂದೊಂದೇ ಪೀಸ್ ನಾವು ಮೆಣಸಿನ್ಕಾಯಿ ಬೋಂಡ ಎಲ್ಲ ಬಿಡ್ತೀವಿ ನೋಡಿ, ಅದೇ ಥರ. ಅದೇ ಥರ ಹಿಟ್ಟಲ್ಲಿ ಮುಳುಗಿಸಿ ಬಿಟ್ಟರೆ ಆಯಿತು. ನೋಡಲಿಕ್ಕೂ ಮೆಣಸಿನ್ಕಾಯಿ ಬೋಂಡದ ಥರನೇ ಕಾಣಿಸುತ್ತೆ ನೋಡಿ, ಅದು ಸೇಮ್ ಅದೇ ಥರನೇ ಕಾಣಿಸುತ್ತೆ. ತಿನ್ನಲಿಕ್ಕೂ ಅಷ್ಟೇ ತುಂಬ ಟೇಸ್ಟ್ ಆಗುತ್ತೆ. ಊಟದ ಜೊತೆ ನಂಚ್ಕೊಳ್ಳಿಕ್ಕೂ ಅಷ್ಟೇ, ಮಧ್ಯಾಹ್ನ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಇದು ಎಲ್ಲ ಇದೇ ಥರ ಬಿಟ್ಬಿಡ್ತೀವಿ. ಈಗ ತಿರ್ಸಿ ಹಾಕು. ಸೇಮ್ ಮೆಣಸಿನ್ಕಾಯಿ ಬೋಂಡದಂಗೆ ಕಾಣಿಸುತ್ತೆ, ತಿನ್ಲಿಕ್ಕೆ ಮಾತ್ರ ತುಂಬ ಟೇಸ್ಟ್ ಆಗುತ್ತೆ. ಊಟದ ಜೊತೆ ನಂಚ್ಕೊಳ್ಳಿಕ್ಕೂ ಅಷ್ಟೇ ತುಂಬ ರುಚಿಯಾಗುತ್ತೆ. ಕ್ರಿಸ್ಪಿಯಾಗಿಯೂ ಬರುತ್ತೆ, ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ನೋಡಿ ಒಳ್ಳೆ ರೀತಿ ಕಾದಿದೆ. ಈಗ ತೆಗೆದು ಬಿಡುವ. ಈಗ ತೆಗಿತಾ ಇದ್ದೀನಿ ಎಲ್ಲ.